ರಾಜ್ಯ ರಾಜಕಾರಣದಲ್ಲಿ ಇದೀಗ ಅತ್ಯಂತ ದೊಡ್ಡ ಭೂಕಂಪ ಅನುಭವ. ಕಳೆದ ಕೆಲವು ದಿನಗಳಿಂದ ದಟ್ಟವಾಗಿದ್ದ ವದಂತಿಗಳಿಗೆ ಈಗ ಅಧಿಕೃತ ಮುದ್ರೆ ಬೀಳುವ ಲಕ್ಷಣಗಳು ಗೋಚರಿಸ್ತಾ ಇದೆ. ನಾಳೆ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ ಎಂಬ ಮಾತು ಇದೀಗ ರಾಜ್ಯ ರಾಜಕೀಯ ಪಡಶಾಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ನ ಈ ಒಂದು ಆದೇಶದಂತೆ ಮುಖ್ಯಮಂತ್ರಿಗಳು ಈ ಕಠಿಣ ನಿರ್ಧಾರಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಪಾಳೆಯದಲ್ಲಿ ಈಗ ಅಂತೂ ತಲ್ಲಣ ಸೃಷ್ಟಿಯಾಗಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಹೈಕಮಾಂಡ್ನ ಸೂಚನೆಯಂತೆ ಸಿದ್ದು ರಾಜೀನಾಮೆ. ಪಕ್ಷದ ಹಿತದೃಷ್ಟಿಯಿಂದ ಸ್ಥಾನ ತ್ಯಾಗಕ್ಕೆ ಸೂಚನೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಖಡಕ್ ಸೂಚನೆಯ ಮೇರೆಗೆ ಸಿಎಂ ಸಿದ್ದರಾಮಯ್ಯ ಈ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಪಕ್ಷದ ವರ್ಚಸ್ಸಿಗೆ ಧಕ್ಕೆಯಾಗದಂತೆ ಹಾಗೂ ಮುಂದಿನ ರಾಜಕೀಯ ತಂತ್ರಗಾರಿಕೆಯ ಭಾಗವಾಗಿ ಸ್ಥಾನದಿಂದ ಕೆಳಗಿಳಿಯುವಂತೆ ಹೈಕಮಾಂಡ್ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿದೆ. ಸುದೀರ್ಘ ಚರ್ಚೆಗಳು ಹಾಗೂ ದೆಹಲಿ ಮಟ್ಟದ ನಾಯಕರ ಸಂಧಾನಗಳ ಬಳಿಕ ರಾಹುಲ್ ಗಾಂಧಿ ಕೊಟ್ಟ ನಿರ್ದೇಶನವನ್ನ ಪಾಲಿಸುವುದಕ್ಕೆ ಸಿದ್ದರಾಮಯ್ಯ ಕೊನೆಗೂ ಒಪ್ಪಿಕೊಂಡಿದ್ದಾರೆ ಎಂಬ ಚರ್ಚೆಗಳು ಈಗ ರಾಜಕೀಯ ಕಾರಿಡಾರ್ನಲ್ಲಿ ಜೋರಾಗಿ ನಡೀತಿವೆ. ಸಿದ್ದು ಮನವೊಲಿಸಲು ಆಪ್ತ ಬಳಗದ ಭರ್ಜರಿ ಕಸರತ್ತು. ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಒತ್ತಾಯ. ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನ ಬಿಡದಂತೆ ಆಪ್ತರ ಪಟ್ಟು. ಇತ್ತ ಸಿಎಂ ರಾಜೀನಾಮೆ ಕೊಡಲಿದ್ದಾರೆ ಎಂಬ ಸುದ್ದಿ ಹೊರಬೀಳುತ್ತಿದ್ದಂತೆ ಸಿದ್ದರಾಮಯ್ಯ ಆಪ್ತ ಬಳಗ ಅಲರ್ಟ್ ಆಗಿದೆ. ಸಿಎಂ ನಿವಾಸಕ್ಕೆ ಧಾವಿಸಿದ ಸಚಿವರು ಮತ್ತು ಶಾಸಕರ ದಂಡು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡದಂತೆ ಸಿಎಂ ಮನವೊಲಿಸಲು ತೀವ್ರ ಕಸರತ್ತು ನಡೆಸಿದೆ. ನಾವು ನಿಮ್ಮೊಂದಿಗಿದ್ದೇವೆ, ಹೈಕಮಾಂಡ್ ಎದುರು ಮತ್ತೊಮ್ಮೆ ಮಾತುಕತೆ ನಡೆಸೋಣ ಅಂತ ಆಪ್ತ ನಾಯಕರು ಸಿದ್ದರಾಮಯ್ಯ ಅವರ ಮೇಲೆ ತೀವ್ರ ಒತ್ತಡ ಹೇರಿದ್ದಾರೆ. ಆದರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರುವಂತೆ ಕಾಣ್ತಾ ಇರುವಂತಹ ಸಿಎಂ ನಡೆ ಆಪ್ತ ವಲಯದಲ್ಲೂ ಆತಂಕ ಮೂಡಿಸಿದೆ. ಆಪ್ತರ ಮಾತಿಗೆ ಮೌನವನ್ನೇ ಉತ್ತರವಾಗಿಸಿದ ಸಿಎಂ. ಮೌನದ ಹಿಂದಿರುವ ಆ ಅತಿದೊಡ್ಡ ರಹಸ್ಯವೇನು? ರಾಜೀನಾಮೆ ನೀಡಿ ಇತಿಹಾಸ ಸೃಷ್ಟಿಸ್ತಾರಾ ಸಿದ್ದರಾಮಯ್ಯ? ಆಪ್ತರು ಎಷ್ಟೇ ಒತ್ತಾಯ ಮಾಡಿದ್ರು, ಕಣ್ಣೀರು ಹಾಕಿದ್ರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಆಪ್ತರ ಸುದೀರ್ಘ ವಾದಗಳಿಗೆ, ಮನವಿಗಳಿಗೆ ಸಿದ್ದರಾಮಯ್ಯ ಕೇವಲ ಮೌನವನ್ನೇ ಉತ್ತರವಾಗಿ ಕೊಟ್ಟಿದ್ದಾರೆ. ಈ ಮೌನವೇ ಈಗ ಗುರುವಾರದ ರಾಜೀನಾಮೆ ಸುದ್ದಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಂತಿದೆ. ಹೈಕಮಾಂಡ್ ಆಜ್ಞೆಯನ್ನ ಮೀರದ ಸಿದ್ದರಾಮಯ್ಯ ಗುರುವಾರ ಅಧಿಕೃತವಾಗಿ ರಾಜೀನಾಮೆ ನೀಡಲಿದ್ದಾರಾ ಅಥವಾ ಈ ಮೌನದ ಹಿಂದೆ ಮತ್ತಾವುದೇ ರಾಜಕೀಯ ಚದುರಂಗದಾಟ ಅಡಗಿದೆಯಾ ಅನ್ನೋದನ್ನ ಕಾದು ನೋಡಬೇಕು. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.